ನಮಸ್ಕಾರ. ತಂತಿ ಮೇಲಿನ ನಡಿಗೆ, ಜೊತೆಯಲ್ಲಿ ಅಗ್ನಿಕುಂಡ. ಸಿಎಂ ಮೇಲೆ ಬಿಜೆಪಿ ಶಾಸಕರೇ ಸಿಟ್ಟಾಗಿದ್ದಾರಾ? 16 ಜನವರಿ 2021 ಅವತ್ತು ಏನಾಗುತ್ತೆ ಗೊತ್ತಾ? ಬಿಎಸ್ವೈಗೆ ಸಂಕಷ್ಟಗಳು ಎಂಡಾಗೋ ರೀತಿನೇ ಕಾಣ್ತಾ ಇಲ್ಲ. ಒಂದು ಸಮಸ್ಯೆ ಮುಗಿದ್ಮೇಲೆ ಮತ್ತೊಂದು ತಲೆದೋರ್ತಾನೆ ಇರುತ್ತೆ. ಕೆಲವೊಮ್ಮೆ ಅವರದ್ದೇ ನಿರ್ಧಾರಗಳು ಅವರಿಗೆ ಮುಳುವಾಗ್ತಿದೆ. ಇದೇ ಈ ಹೊತ್ತಿನ ಫೋಕಸ್ 18. ಬಿಎಸ್ವೈಗೆ ಟೆನ್ಷನ್. ನಾನು ಚೈತ್ರ ರಾಜ್. ತಂತಿ ಮೇಲಿನ ನಡಿಗೆ, ಜೊತೆಯಲ್ಲಿ ಅಗ್ನಿಕುಂಡ. ಸಿಎಂ ಮೇಲೆ ಬಿಜೆಪಿ ಶಾಸಕರೇ ಸಿಟ್ಟಾಗಿದ್ದಾರೆ. 16 ಜನವರಿ 2021 ಅವತ್ತು ಏನಾಗುತ್ತೆ ಗೊತ್ತಾ? ಬಿಎಸ್ ಯಡಿಯೂರಪ್ಪ ಕಮಲಾಧಿಪತಿ, ರಾಜ್ಯದಲ್ಲಿ ಕೇಸರಿ ಪಾಳೆಯವನ್ನ ಕಟ್ಟಿ ಬೆಳೆಸಿದ ಧೀಮಂತ ರಾಜಕಾರಣಿ, ಬಿಜೆಪಿ ಪಾಳೆಯದ ಕಟ್ಟಾಳು, ಕಮಲಕೋಟೆಯನ್ನು ನಿರ್ಮಿಸಿದ ಧೀರ ಶೂರನಿಗೆ ಈಗ ಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ಯಡಿಯೂರಪ್ಪನವರಿಗೆ ಕುಂತ್ರೂ ಟೆನ್ಷನ್, ನಿಂತ್ರೂ ಟೆನ್ಷನ್. ಅಬ್ಬಾ, ಒಂದು ಸಮಸ್ಯೆ ಬಗೆಹರಿತು ಅನ್ನೋ ಹಾಗೇ ಇಲ್ಲ, ಮತ್ತೊಂದು ಸಮಸ್ಯೆ ಕಾಯ್ತಾನೆ ಇರುತ್ತೆ. ಸಿಎಂ ಆದಾಗಿನಿಂದಲೂ ಬಿಎಸ್ವೈ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಸಿಲುಕಿಕೊಳ್ತಾನೆ ಇದ್ದಾರೆ, ಸಮಸ್ಯೆಗಳನ್ನ ಎದುರಿಸ್ತಾನೆ ಇದ್ದಾರೆ. ಬಿಎಸ್ವೈ ಟೆನ್ಷನ್ ಮೇಲೆ ಟೆನ್ಷನ್ಗಳಿಂದ ಟ್ರಬಲ್ ಪಡ್ತಾನೆ ಇದ್ದಾರೆ. ಬಿಎಸ್ವೈದು ಕೇವಲ ತಂತಿ ಮೇಲಿನ ನಡಿಗೆ ಮಾತ್ರ ಅಲ್ಲ, ಅಗ್ನಿಕುಂಡದ ಜೊತೆಗಿನ ನಡಿಗೆಯೂ ಆಗಿದೆ. ಸಿಎಂ ಸುತ್ತ ಚಕ್ರವ್ಯೂಹವೇ ನಿರ್ಮಾಣವಾಗಿದೆ. ಸಿಎಂ ಮೇಲೆ ಬಿಜೆಪಿ ಶಾಸಕರೇ ಸಿಟ್ಟಾಗಿದ್ದಾರೆ. 16 ಜನವರಿ 2021 ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಬಿಎಸ್ವೈಗೆ ಕುರ್ಚಿ ಕಂಟಕ ಎದುರಾಗುತ್ತಾ ಅನ್ನೋ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಗಿರಿಕಿ ಹೊಡೆಯುತ್ತಿವೆ. ಬಿಎಸ್ವೈ ಮುಂದೆ ಸವಾಲುಗಳ ಹಿಮಾಲಯವೇ ಇದೆ. ಇವೆಲ್ಲವನ್ನು ನಿಭಾಯಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಡಿಯೂರಪ್ಪನವರ ಕೈನಲ್ಲಿ ಅಧಿಕಾರ ಇರೋದೇನೋ ನಿಜ, ಆದ್ರೆ ಅವರು ಯಾವುದೇ ನಿರ್ಧಾರವನ್ನು ಏಕಾಏಕಿ ಕೈಗೊಳ್ಳೋಕೆ ಸಾಧ್ಯನೇ ಇಲ್ಲ. ಹೈಕಮಾಂಡ್ನ ಅಣತಿ ಇಲ್ಲದೆ ಅವರು ಯಾವುದೇ ಡಿಸಿಷನ್ ಅನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ. ಈಗಾಗಲೇ ಅವರೇ ಹಲವು ನಿರ್ಧಾರಗಳನ್ನು ಕೈಗೊಂಡು ಹೈಕಮಾಂಡ್ನ ಕೆಂಗಣ್ಣಿಗೂ ಗುರಿಯಾಗಿದ್ದಿದೆ. ಕೆಲವೊಂದು ನಿರ್ಧಾರಗಳಿಂದ ರಾಜ್ಯದ ಜನರ ಕೋಪಕ್ಕೂ ಗುರಿಯಾಗಿದ್ದಾರೆ. ಹಾಗಾದ್ರೆ ಸಿಎಂ ಮುಂದಿರೋ ಆ ಸಾಲು ಸಾಲು ಸವಾಲುಗಳು ಯಾವುದು? ಬಿಜೆಪಿ ಶಾಸಕರೇ ತಮ್ಮ ನಾಯಕನ ವಿರುದ್ಧವೇ ಸಿಡಿದಿದ್ದೇಕೆ? ಯತ್ನಾಳ್ ಯಾಕೆ ಯಾವಾಗಲೂ ಸಿಎಂ ಕಂಡ್ರೆ ಬುಸುಗುಡ್ತಾನೆ ಇರ್ತಾರೆ? ಬಿಜೆಪಿ ಫೈರ್ ಬ್ರ್ಯಾಂಡ್ ಸಿಡಿಸಿದ ಆ ಒಂದು ಬಾಂಬ್ ಬಿಎಸ್ವೈ ಬುಡವನ್ನೇ ಅಲ್ಲಾಡಿಸಿ ಬಿಡ್ತಾ. ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಹೋಗೋಣ. ಟೆನ್ಷನ್ ನಂಬರ್ 1, ಬಿಎಸ್ವೈ ಮೇಲೆ ಶಾಸಕರ ಮುನಿಸು. ಶಾಸಕರ ಕ್ಷೇತ್ರಕ್ಕೆ ಸರಿಯಾಗಿ ದೊರಕುತ್ತಿಲ್ವಾ ಅನುದಾನ? ಸಿಎಂ ಬಿಎಸ್ವೈ ಶಾಸಕರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅನ್ನೋ ಆರೋಪವು ಮೊದಲಿನಿಂದಾನೂ ಕೇಳಿ ಬರ್ತಿತ್ತು. ಈ ಬಗ್ಗೆ ಒನ್ಸ್ ಅಗೈನ್ ಬಿಜೆಪಿಯ ಫೈರ್ ಬ್ರ್ಯಾಂಡ್ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ರು. ಸಿಎಂ ಬಿಎಸ್ವೈ ಕೇವಲ ಶಿವಮೊಗ್ಗಕ್ಕೆ ಮಾತ್ರ ಸಿಎಂ ರೀತಿ ಆಡ್ತಿದ್ದಾರೆ, ಅವರು ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ, ಉತ್ತರ ಕರ್ನಾಟಕವನ್ನಂತೂ ಸಂಪೂರ್ಣ ಕಡೆಗಣಿಸಿದ್ದಾರೆಂದು ಆಕ್ರೋಶ ಹೊರಹಾಕಿದ್ರು. ಇದೇ ರೀತಿ ತಮ್ಮ ಕ್ಷೇತ್ರಗಳಿಗೆ ಅನುದಾನದ ವಿಚಾರವಾಗಿಯೇ ಹಲವು ಶಾಸಕರು ಬಿಎಸ್ವೈ ವಿರುದ್ಧ ಮುನಿಸಿಕೊಂಡಿದ್ದಾರೆ ಎಂಬ ಮಾತಿದೆ. ನಮ್ಮ ಕ್ಷೇತ್ರಗಳಿಗೆ ಅನುದಾನ ನೀಡಿ, ಇಲ್ಲವಾದ್ರೆ ನಾವು ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಈ ಹಿಂದೆಯೇ ಹಲವು ಶಾಸಕರು ಬಿಎಸ್ವೈಗೆ ಧಮಕಿ ಹಾಕಿದ್ದರು ಎಂಬ ಮಾತಿದೆ. ಈ ಹಿಂದೆ ನಡೆದ ಕೆಲ ಸಭೆಗಳಲ್ಲಿ ಬಿಎಸ್ವೈ ಕ್ಷೇತ್ರಗಳ ಅಭಿವೃದ್ಧಿ ಕುಂಠಿತ ವಿಚಾರ ಪ್ರಸ್ತಾಪ ಮಾಡುತ್ತಿದ್ದಂತೆ ಎಲ್ಲಾ ಶಾಸಕರು ಸಿಎಂ ವಿರುದ್ಧವೇ ಗರಂ ಆಗಿದ್ದರು. ಸಿಎಂ ಬೇರೆ ಕ್ಷೇತ್ರಗಳತ್ತ ಹೆಚ್ಚು ಗಮನವನ್ನೂ ಹರಿಸ್ತಿಲ್ಲ, ಕೊಡಬೇಕಾದ ಅನುದಾನವನ್ನೂ ಕೊಡ್ತಿಲ್ಲ, ಬಾಯಿ ತೆಗೆದ್ರೆ ರಾಜ್ಯದ ಬೊಕ್ಕಸದಲ್ಲಿ ಹಣದ ಕೊರತೆ ಇದೆ ಅಂತಾರೆ. ಹೀಗೆ ಆದ್ರೆ ನಮ್ಮ ಕ್ಷೇತ್ರದ ಜನರಿಗೆ ನಾವು ಮುಖ ತೋರಿಸೋದು ಹೇಗೆ ಅಂತ ಹಲವು ಶಾಸಕರು ಅಳಲು ತೋಡಿಕೊಂಡಿದ್ರು ಎಂಬ ಮಾತಿದೆ. ಸಚಿವರ ಜೊತೆಗೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬಿಎಸ್ವೈಗೆ ದೊಡ್ಡ ಸವಾಲಿನ ಕೆಲಸವೇ. ಟೆನ್ಷನ್ ನಂಬರ್ 2, ಬಿಎಸ್ವೈಗೆ ತಲೆನೋವಾದ ಸಚಿವ ಸಂಪುಟ ಕಸರತ್ತು. ರಾಜಾಹುಲಿ ಮುಂದೆ ಈಗ ಎದುರಾಗಿರೋ ದೊಡ್ಡ ಸಮಸ್ಯೆ ಅಥವಾ ದೊಡ್ಡ ತಲೆನೋವಂದ್ರೆ ಅದುವೇ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ.
ಕಳೆದ 4-5 ತಿಂಗಳಿನಿಂದಲೂ ಬಿಎಸ್ವೈ ಈ ವಿಚಾರವಾಗಿ ತುಂಬಾ ತಲೆಕೆಡಿಸಿಕೊಂಡಿದ್ದಾರೆ. ಕ್ಯಾಬಿನೆಟ್ ಅಗ್ನಿ ಪರೀಕ್ಷೆ ಅವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಆ ಕಡೆ ಉಗುಳೋ ಹಂಗೂ ಇಲ್ಲ, ಈ ಕಡೆ ನುಂಗೋ ಹಂಗೂ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಒಂದು ಕಡೆ ಬಿಎಸ್ವೈ ಮೇಲೆ ದಿನದಿಂದ ದಿನಕ್ಕೆ ಸಚಿವಾಕಾಂಕ್ಷಿಗಳ ಒತ್ತಡ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ವಲಸಿಗರು ದಿನನಿತ್ಯವೂ ಸಿಎಂ ಮನೆ ಬಾಗಿಲು ತಟ್ತಾನೆ ಇದ್ದಾರೆ. ನಮ್ಮ ತ್ಯಾಗದಿಂದಲೇ ನೀವು ಸಿಎಂ ಆಗಿರೋದು, ನಮ್ಮನ್ನು ಕೈಬಿಡಬೇಡಿ, ಆದಷ್ಟು ಬೇಗ ನಮ್ಮನ್ನ ಸಚಿವರನ್ನಾಗಿ ಮಾಡಿ ಅಂತ ದುಂಬಾಲು ಬೀಳ್ತಾನೆ ಇದ್ದಾರೆ. ಸಚಿವ ಸಂಪುಟ ಕಸರತ್ತಿಗೆ ಸಂಬಂಧಪಟ್ಟಂತೆ ಈ ಬಗ್ಗೆ ಕಳೆದ ತಿಂಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರೋ ಎಂಟಿಬಿ, ಆರ್ ಶಂಕರ್, ವಿಶ್ವನಾಥ್ ಪರೋಕ್ಷವಾಗಿಯೇ ಸಿಎಂ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದರು. ಯಾರ ಪರವಾಗಿ ಅಸಮಾಧಾನ ಇಲ್ಲ, ನಮಗೆಲ್ಲರೂ ಪಾಪ ನಮ್ಮ ಪರವಾಗಿದ್ದಾರೆ, ಹೇಳ್ತಾ ಇದ್ದಾರೆ ಆಗಬೇಕು ಅಂತ. ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೆ ಯಾರ ಬಗ್ಗೆನೂ ಅಸಮಾಧಾನ ಇಲ್ಲ. ರಮೇಶ್ ಜಾರಕಿಹೊಳಿ ಆಗಲಿ ಅಥವಾ 17 ಜನ ಯಾರು ಶಾಸಕರು ಮಂತ್ರಿಗಳಾಗಿದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ನಮಗೆ ವಿಶ್ವಾಸ ಇದೆ, ಅಭಿಮಾನ ಇದೆ. ಈಗ ಮಂತ್ರಿಮಂಡಲ ವಿಸ್ತರಣೆ ಆಗಲಿಲ್ಲ, ಪುನರ್ರಚನೆ ಆಗಲಿ ವಿಸ್ತರಣೆ ಆಗಲಿ ಆದಷ್ಟು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ತಾವು ಮಾಧ್ಯಮದವರು ಹೇಳ್ತಾನೆ ಇದ್ದೀರಿ, ಇವತ್ತಾಗುತ್ತೆ, ಈಗಲೇ ಆಗುತ್ತೆ, ನಾಳೆ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಆದಷ್ಟು ಶೀಘ್ರ ನಾವು ಹೋದಾಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕ ನೋಡೋಷ್ಟರಲ್ಲೇ ಅವ್ರು ಹೇಳ್ತಾನೆ ಇರ್ತಾರೆ. ಆ ವಿಶ್ವಾಸ 100% ಇದೆ. ಕಾಲ ಕೂಡಿ ಬರುತ್ತೆ, ಆದಷ್ಟು ಶೀಘ್ರ ಆಗುತ್ತೆ. ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣೀಭೂತರಾದಂಥ 4 ಜನ ಪೂರ್ವ ಶಾಸಕರಲ್ಲಿ ಈಗಾಗಲೇ ಒಬ್ಬರಿಗೆ ಕೊಟ್ಟಿದ್ರೆ, ಇನ್ನು ಉಳಿದ 3 ಜನಕ್ಕೂ ಕೂಡ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿ ಮತ್ತು ಆಗ್ರಹವನ್ನು ಮಾಡಿ ಬಂದಿದೆ. ಇನ್ನೊಂದು ಕಡೆ ಮೂಲವಾಸಿಗಳು ಕೂಡ ಸಚಿವ ಸ್ಥಾನಕ್ಕಾಗಿ ಟವಲ್ ಹಾಕ್ತಾನೆ ಇದ್ದಾರೆ. ಎಲ್ಲರೂ ನನಗೂ ಮಂತ್ರಿಗಿರಿ ಬೇಕು ಅಂತ ಆಳಿಗೊಂದು ಕಲ್ಲು ಎಂಬಂತೆ ಎಸೆತಿದ್ದಾರೆ. ಸಿಎಂದೇ ಅಂತಿಮ ನಿರ್ಧಾರ, ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರೂ ನಾವು ಅದಕ್ಕೆ ಬದ್ಧ ಆಗಿರ್ತೀವಿ ಅಂತ ಹೇಳ್ತಾನೆ ಎಲ್ಲರೂ ಕೂಡ ಸಿಎಂ ಮನೆಗೆ ಪರೇಡ್ ಮಾಡ್ತಾನೆ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸಿಎಂ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಅಂತಿಮ ಪಟ್ಟಿ ಕೂಡ ಸಲ್ಲಿಸಿ ಬಂದಿದ್ದಾರೆ. ಫೋನ್ನಲ್ಲೂ ಕೂಡ ಮಾತನಾಡಿದ್ದಾರೆ. ಆದರೆ ಯಾವುದೂ ಪ್ರಯೋಜನವಾಗಿಲ್ಲ. ಇನ್ನೂ ಯಾವುದು ಕೂಡ ಫೈನಲ್ಲೇ ಆಗಲಿಲ್ಲ. ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಸಚಿವ ಸಂಪುಟ ವಿಚಾರದಲ್ಲಿ ಸಿಎಂ ನಿರ್ಧಾರವೇ ಅಂತಿಮ ಅಂದಿದ್ರು. ಆದರೂ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ಪುನರಚನೆಗೆ ಮುಹೂರ್ತ ಮಾತ್ರ ಕೂಡಿ ಬಂದಿಲ್ಲ. ಇವತ್ತು ಫೈನಲ್ ಆಗುತ್ತೆ, ನಾಳೆ ಅಂತಿಮವಾಗುತ್ತೆ ಅನ್ನೋ ಮಾತುಗಳ ನಡುವೆಯೇ ಈಗ ಸಂಕ್ರಾಂತಿ ನಂತರವೇ ಮಂತ್ರಿಮಂಡಲಕ್ಕೆ ಮುಹೂರ್ತ ಕೂಡಿ ಬರಲಿದೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಕಳೆದ ವಾರ ಬಿವೈ ವಿಜಯೇಂದ್ರ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿದ್ರು. ಆರ್ ಶಂಕರ್, ಎಂಟಿಬಿ ನಾಗರಾಜ್, ಮುನಿರತ್ನ, ಉಮೇಶ್ ಕತ್ತಿ ಹೆಸರು ಫೈನಲ್ ಆಗಿದೆ. ಉಳಿದ 2 ಹೆಸರು ಅಂತಿಮ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಟೆನ್ಷನ್ ನಂಬರ್ 3, ರಾಜಾಹುಲಿಗೆ ಸಂಕಷ್ಟ ತಂದ ಸಾಲು ಪ್ರತಿಭಟನೆಗಳು. ಕನ್ನಡ ಪರ ಸಂಘಟನೆಗಳು, ರೈತರ ಕಿಚ್ಚಿಗೆ ಕಂಗಾಲಾದ ಬಿಎಸ್ವೈ. ಈ ರಾಜ್ಯ ರಾಜಕೀಯ ಬೆಳವಣಿಗೆಗಳ ನಡುವೆಯೇ ರಾಜಾಹುಲಿಗೆ ಈ ವರ್ಷ ಚಿಂತೆಗೆ ದೂಡಿದ್ದ ಮತ್ತೊಂದು ವಿಚಾರ ಅಂದ್ರೆ ಅದುವೇ ಸಾಲು ಹೋರಾಟಗಳು. ಒಂದಾದ ಮೇಲೆ ಒಂದರಂತೆ ಯಡಿಯೂರಪ್ಪನವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿತ್ತು. ತಾವೇ ತೆಗೆದುಕೊಂಡ ಎಡವಟ್ಟು ನಿರ್ಧಾರದಿಂದ, ಮೊಂಡುತನದಿಂದ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಉಪಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಅನುದಾನ ನೀಡಿದ್ರು. ಬಿಎಸ್ವೈ ಈ ನಿರ್ಧಾರ ಕನ್ನಡ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಯಿತು. ಸಿಎಂ ಒಬ್ಬ ಮೋಸಗಾರ, ಕನ್ನಡಿಗರನ್ನ ತುಳಿದು ಮರಾಠಿ, ತಮಿಳು, ತೆಲುಗಿನವರಿಗೆ ಪಟ್ಟ ಕಟ್ಟುತ್ತಿದ್ದಾರೆ ಎಂದು ಕನ್ನಡ ಪರ ಹೋರಾಟಗಾರರು ಸಿಎಂ ವಿರುದ್ಧ ಕಿಡಿಕಾರಿದ್ದರು. ಹಾಗೆ ಮತ್ತೊಂದು ಕಡೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅನ್ನದಾತರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಅನ್ನದಾತರ ಕಿಚ್ಚಿಗೆ ಬಿಎಸ್ವೈ ಸರ್ಕಾರವೇ ಹೊತ್ತಿ ಉರಿದಿತ್ತು. ಸಾರಿಗೆ ಮುಷ್ಕರಕ್ಕೆ ಬೆಚ್ಚ ಬಿದ್ದಿದ್ದ ಸಿಎಂ. ಈ ಸ್ಟ್ರೈಕ್ಗಳ ಸರಮಾಲೆ ಇಲ್ಲಿಗೆ ಮುಗಿಯಲ್ಲ. ಇನ್ನು ಮುಂದುವರೆದಂತೆ ಇಷ್ಟು ದಿನ ಬೇರೆ ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದ ಸಾರಿಗೆ ನೌಕರರು ಈ ತಿಂಗಳು ಸ್ವತಃ ಅವರೇ ಬೀದಿಗೆ ಇಳಿದಿದ್ರು. ಸಾರಿಗೆ ನಿಗಮ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡುವಂತೆ, ಸಂಬಳ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಬೀದಿಗೆ ಇಳಿದಿದ್ರು. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಸಾರಿಗೆ ನೌಕರರ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಿದ್ದು ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಇನ್ನೇನು ಹೋರಾಟ ಮುಗಿತು ಅನ್ನೋವಾಗಲೇ ಹೈಡ್ರಾಮಾ ಕೂಡ ನಡೆಯಿತು. ಇದು ಒಂದ್ ರೀತಿ ಬಿಎಸ್ವೈಗೆ ಇನ್ನಿಲ್ಲದ ಸಂಕಷ್ಟವನ್ನ ತಂದೊಡ್ಡಿತ್ತು. ಹಾಗೆ ಇದರೊಂದಿಗೆ ಖಾಸಗಿ ಶಾಲೆಯ ಶಿಕ್ಷಕರು ಕೂಡ ಬಿಎಸ್ವೈ ಸರ್ಕಾರದ ವಿರುದ್ಧ ಮುಗಿಬಿದ್ದು ಹೋರಾಟ ಮಾಡಿದ್ರು. ಇವೆಲ್ಲವನ್ನು ನಿಭಾಯಿಸೋದು ರಾಜಾಹುಲಿಗೆ ದೊಡ್ಡ ಸವಾಲಿನ ಕೆಲಸವೇ ಆಗಿತ್ತು. ಟೆನ್ಷನ್ ನಂಬರ್ 4, ಬಿಎಸ್ವೈಗೆ ಮುಜುಗರ ತಂದ ನೈಟ್ ಕರ್ಫ್ಯೂ. ಜನಾಕ್ರೋಶಕ್ಕೆ ಗುರಿಯಾದ ಸಿಎಂ ಎಡವಟ್ಟು ನಿರ್ಧಾರ.
ಈ ವರ್ಷ ಕಾಮಿಡಿ ಆಫ್ ದಿ ಇಯರ್ ಅಂತೇನಾದ್ರೂ ಅವಾರ್ಡ್ ಹೋಗೋದಿದ್ರೆ ಅದು ರಾಜ್ಯ ಸರ್ಕಾರದ ಕಾಮಿಡಿ ವಿತ್ ನೈಟ್ ಕರ್ಫ್ಯೂಗೆ ಹೋಗಬೇಕು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಈ ವರ್ಷ ಅತ್ಯಂತ ನಗೆಪಾಟಲಿಗೆ ಈಡಾಗಿದ್ದು ಅಂದ್ರೆ ಅದು ರಾತ್ರಿ ಕರ್ಫ್ಯೂ ವಿಚಾರ. ರಾಜ್ಯದಲ್ಲಿ ಕೊರೋನಾ ಕಮ್ಮಿ ಆಯಿತು ಅಂದುಕೊಳ್ತಿರೋವಾಗಲೇ ರಾಜ್ಯಕ್ಕೆ ರೂಪಾಂತರಿ ಕೊರೋನಾ ಕಾಲಿಟ್ಟಿದೆ. ಇದನ್ನ ಕಟ್ಟಿ ಹಾಕೋದಕ್ಕಾಗಿ ಬಿಎಸ್ವೈ ಸರ್ಕಾರ ನೈಟ್ ಕರ್ಫ್ಯೂ ಎಂಬ ಬ್ರಹ್ಮಾಸ್ತ್ರ ಹೂಡೋಕೆ ಮುಂದಾಗಿತ್ತು. ಒಮ್ಮೆ ಸ್ವತಃ ಸಿಎಂ ನೈಟ್ ಕರ್ಫ್ಯೂ ವಿಧಿಸಲ್ಲ ಅಂದಿದ್ರು. ತದನಂತರ ರಾತ್ರಿ ಕರ್ಫ್ಯೂ ಇರುತ್ತೆ ಅಂತ ಹೇಳಿದ್ರು. ಮೊದಲು ರಾತ್ರಿ 10ರಿಂದ 6 ಅಂದ್ರು. ನಂತರ ಟೈಮ್ ಚೇಂಜ್ ಮಾಡಿದ್ರು, ದಿನಾಂಕ ಚೇಂಜ್ ಮಾಡಿದ್ರು. ಯಾವಾಗ ಸರ್ಕಾರ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ಅಂತೋ ನೋಡಿ, ಅದು ಕಾಮಿಡಿಗೆ ಗುರಿಯಾಯಿತು. ಅಷ್ಟೇ ಅಲ್ಲ, ಜನರ ಆಕ್ರೋಶಕ್ಕೂ ಕಾರಣವಾಯಿತು. ಎಲ್ಲ ಕಡೆಯಿಂದಲೂ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಬಿಎಸ್ವೈ ತಮ್ಮದೇ ಆದೇಶದಿಂದ ಯೂ ಟರ್ನ್ ಹೊಡೆದ್ರು. ನೈಟ್ ಕರ್ಫ್ಯೂವನ್ನೇ ವಾಪಸ್ ತೆಗೆದುಕೊಂಡು ಬಿಟ್ರು. ಎಡವಟ್ಟು ಸರ್ಕಾರದ ಎಡವಟ್ಟು ನಿರ್ಧಾರದಿಂದ ರಾಜ್ಯಾದ್ಯಂತ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು. ಹೀಗೆ ಬಿಎಸ್ವೈಗೆ ಸಾಲು ಸಾಲು ಸಂಕಷ್ಟಗಳೇ ಎದುರಾಗಿದ್ವು. ಈಗ ಬಿಎಸ್ವೈ ಅಂದ್ರೆ ಸದಾ ಕೆಂಡಕಾರೋ ಶಾಸಕ ಯತ್ನಾಳ್ ಜನವರಿ 16ರ ಬಾಂಬ್ ಸಿಡಿಸಿದ್ದಾರೆ. ಇದು ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಬಿಎಸ್ವೈಗೆ ಡಬಲ್ ಟ್ರಬಲ್ ತಂದೊಡ್ಡಿದೆ. ರಾಜ್ಯ ರಾಜಕೀಯದಲ್ಲಿ ಜನವರಿ 16ರ ನಂತರ ಏನಾಗುತ್ತೆ? ಮಹಾಕ್ರಾಂತಿಯೇ ಉಂಟಾಗುತ್ತಾ? ಯತ್ನಾಳ್ ಸಿಡಿಸಿದ ಬಾಂಬ್ಗೆ ಸಿಎಂ ಶೇಕ್ ಆದ್ರ ಬಿಎಸ್ವೈ ಕುರ್ಚಿಗೆ ಕಂಟಕ ಎದುರಾಗುತ್ತಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ. ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ. ಯತ್ನಾಳ್ ಸಿಡಿಸಿದ ಬಾಂಬ್ಗೆ ಬಿಎಸ್ವೈ ಶೇಕ್. ಬಿಜೆಪಿ ಫೈರ್ ಬಸನಗೌಡ ಪಾಟೀಲ್ ಯತ್ನಾಳ್. ಅವಕಾಶ ಸಿಕ್ಕಾಗಲೆಲ್ಲ ಸಿಎಂ ಬಿಎಸ್ವೈ ವಿರುದ್ಧ ಬುಸುಗುಡ್ತಾನೆ ಇರ್ತಾರೆ. ಹೊಸ ಬಾಂಬ್ ಸಿಡಿಸ್ತಾನೆ ಇರ್ತಾರೆ. ಅವರು ಕೊಡೋ ಹೇಳಿಕೆಗಳೆಲ್ಲ ರಾಜಾಹುಲಿ ಬುಡವೇ ಅಲ್ಲಾಡುವಂತಿರುತ್ತೆ. ಈ ಹಿಂದೆ ಇನ್ನು ಮುಂದೆ ಬಿಎಸ್ವೈ ಅಧಿಕಾರ ಮುಗಿತು, ಉತ್ತರ ಕರ್ನಾಟಕದವರೇ ಸಿಎಂ ಆಗ್ತಾರೆ ಅಂತ ವಿಜಯಪುರದಲ್ಲಿ ಬಾಂಬ್ ಸಿಡಿಸಿದ್ದರು ಯತ್ನಾಳ್. ಈ ಹೇಳಿಕೆ ಬಿಜೆಪಿಯಲ್ಲಿ ಭಾರೀ ಸಂಚಲನವನ್ನೇ ಉಂಟು ಮಾಡಿತ್ತು. ಸಂಕ್ರಮಣದ ನಂತರ ಉತ್ತರ ಕರ್ನಾಟಕದ ಕಡೆ ಹೋಗ್ತಾನ ಸೂರ್ಯ. ಜನವರಿ 16ರ ನಂತರ ರಾಜ್ಯ ರಾಜಕೀಯದಲ್ಲಿ ಏನಾಗುತ್ತೆ? ಆಗಾಗ ಕಮಲಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಕೇಳಿ ಬರ್ತಾನೆ ಇರುತ್ತೆ. ಇಂತಹದ್ದೇ ಟೈಮ್ನಲ್ಲೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿ ಯತ್ನಾಳ್ ಹೇಳಿಕೆ ಕೊಡ್ತಾನೆ ಇರ್ತಾರೆ. ಈಗ ಮತ್ತೊಮ್ಮೆ ಬಿಎಸ್ವೈ ವಿರುದ್ಧ ಸಿಡಿದೆದ್ದಿರೋ ಯತ್ನಾಳ್, ಸೂರ್ಯ ಅಧಿಕಾರದ ರಾಜ, ಸಂಕ್ರಮಣದ ನಂತರ ಉತ್ತರ ಕರ್ನಾಟಕದ ಕಡೆ ಬರ್ತಾನೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಐತಿಹಾಸಿಕವಾಗಿ ಬಹಳಷ್ಟು ಬದಲಾವಣೆಗಳು ಆಗುವಂಥದ್ದು ಇರ್ತದೆ. ಯಾಕಂದರೆ ಮಕರ ಸಂಕ್ರಮಣ ನಂತರ ಉತ್ತರಾಯಣ ಕಾಲ ಪ್ರಾರಂಭ ಆಗ್ತದೆ. ಸೂರ್ಯ ಉತ್ತರ ಪಥದಲ್ಲಿ ಬರ್ತಾನೆ. ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಒಂದು ಉತ್ತರಾಯಣ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಯತ್ನಾಳ್ ನೀಡಿರೋ ಇದೇ ಹೇಳಿಕೆಯೇ ರಾಜ್ಯ ಬಿಜೆಪಿ ವಲಯದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯ ಅಲೆಯನ್ನೇ ಎಬ್ಬಿಸಿದೆ. ಯತ್ನಾಳ್ ಈ ಹೇಳಿಕೆಯೇ ಮತ್ತೆ ನಾಯಕತ್ವದ ಪ್ರಶ್ನೆ ಹುಟ್ಟುಹಾಕಿದೆ. ಹಾಗಾದ್ರೆ ಜನವರಿ 16ರ ನಂತರ ಏನಾಗುತ್ತೆ? ಬಿಎಸ್ವೈ ಅಧಿಕಾರ ಕಳೆದುಕೊಳ್ತಾರೆ. ರಾಜಾಹುಲಿ ಕುರ್ಚಿಗೇನೇ ಕಂಟಕ ಬಂದ್ಬಿಡುತ್ತೆ. ಉತ್ತರ ಕರ್ನಾಟಕದ ಕಡೆಗೆ ಸೂರ್ಯ ಪಥ ಬದಲಾಯಿಸ್ತಾನೆ ಅನ್ನೋದ್ರ ಅರ್ಥ ಏನು? ಯಡಿಯೂರಪ್ಪ ಅವರಷ್ಟೇ ಸಾಕಷ್ಟು ಜನ ಸಮರ್ಥರು ರಾಜ್ಯದಲ್ಲಿದ್ದಾರೆ. ಎಲ್ಲದಕ್ಕೂ ಪರ್ಯಾಯ ಎನ್ನುವುದು ಇದೆ. ಯಾರೋ ಒಬ್ಬರು ಹೋಗಿಬಿಟ್ರೆ ಎಲ್ಲವೂ ಮುಳುಗಿ ಬಿಡೋದಿಲ್ಲ. ಹೊಸ ವರ್ಷದಲ್ಲಿ ಏನಾದರೂ ನಿರ್ಣಯವಾದರೂ ಆಶ್ಚರ್ಯವಿಲ್ಲ. ಇದು ಯತ್ನಾಳ್ ಹೇಳಿಕೆಯ ಹೈಲೈಟ್ಸ್. ಅವರೊಬ್ಬರೇ ಏನು ಹೇಳಕತ್ತೀರಿ? ಭಾಳ ಮಂದಿ ಅದಾರ ಕರ್ನಾಟಕದಲ್ಲಿ, ಸಮರ್ಥರದಾರ, ಪ್ರಾಮಾಣಿಕರದಾರ. ಅದಕ್ಕೆ ಪರ್ಯಾಯ ಅನ್ನೋದು ಎಲ್ಲದಕ್ಕೂ ಇದ್ದೇ ಇರ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ನಂತರ ಯಾರು ಓದ್ ಪ್ರಶ್ನೆ ಇತ್ತು, ನರೇಂದ್ರ ಮೋದಿಯವರು ಸಿಕ್ಕಾರ. ಹಂಗೆ ನಡೀತಿರ್ತದೆ. ಏನೋ ಯಾರೋ ಒಬ್ಬರ ಅವ್ರು ಹೋಗಿಬಿಟ್ರೆ ಮುಣಿಗೆ ಹೋಗ್ತಿರ್ತಾರಂತ ಭಾವನೆಯಿಂದ ಯಾರು ಇರುತ್ತೆ. ಯತ್ನಾಳ್ ಆಡಿರೋ ಒಂದೊಂದು ಮಾತಿನ ಹಿಂದೆಯೂ ಒಂದೊಂದು ಅರ್ಥ ಅಡಗಿದೆ. ಎಲ್ಲದಕ್ಕೂ ಪರ್ಯಾಯ ಅನ್ನೋದು ಇದೆ. ಅಂದ್ರೆ ಬಿಎಸ್ವೈಗೆ ಪರ್ಯಾಯ ನಾಯಕತ್ವ ಬರುತ್ತಾ? ಹೊಸ ವರ್ಷದಲ್ಲಿ ಏನಾದರೂ ನಿರ್ಣಯ ಆಗುತ್ತೆ ಅಂದ್ರೆ ಏನು? ಇವರು ಮಾತಿನ ಹಿಂದಿನ ಅಜೆಂಡಾ ಆದ್ರೂ ಏನು? ಅಂದ್ರೆ ಸಿಎಂ ಬದಲಾವಣೆ ಪಕ್ಕನ? ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಸಿಎಂ ಕುರ್ಚಿನೇ ಅಲ್ಲಾಡತೊಡಗುತ್ತಾ? ಯತ್ನಾಳ್ ಹೇಳಿದಂತೆ ಉತ್ತರ ಕರ್ನಾಟಕದವರು ಯಾರಾದ್ರೂ ರಾಜಾಹುಲಿಗೆ ಪರ್ಯಾಯ ನಾಯಕರಾಗ್ತಾರ? ಹೈಕಮಾಂಡ್ ಬೇರೆ ನಾಯಕರಿಗೆ ಮಣೆ ಹಾಕುತ್ತಾ? ಹೀಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಯತ್ನಾಳ್ ಹೇಳಿಕೆ. ಯತ್ನಾಳ್ ನೀಡಿರೋ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿಟಿ ರವಿ, ರಾಜಕಾರಣದಲ್ಲಿ ಸದ್ದುಗದ್ದಲ ಇಲ್ಲದಿದ್ರೆ ಜಾತ್ರೆ ಆಗಲ್ಲ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ರಾಜಕಾರಣದಲ್ಲಿ ಎಲ್ಲವೂ ಇರುತ್ತೆ. ಕೆಲವರು ಸದ್ದುಗದ್ದಲ ಇಲ್ಲದೆ ಇದ್ರೆ ಜಾತ್ರೆ ಆಗಲ್ಲ. ಸಾಲು ಸಂಕಷ್ಟಗಳ ನಡುವೆ ಯತ್ನಾಳ್ ನೀಡಿರೋ ಈ ಹೇಳಿಕೆ ಬಿಎಸ್ವೈಗೆ ಇನ್ನಿಲ್ಲದ ಪ್ರಾಬ್ಲಮ್ ತಂದೊಡ್ಡಿದೆ. ಬಿಎಸ್ವೈ ಮುಂದೆ ಸವಾಲಿನ ಸುನಾಮಿಗಳೇ ಇವೆ.
ಪರ್ಯಾಯ ನಾಯಕತ್ವದ ಕೂಗು, ಸಂಪುಟ ಕಗ್ಗಂಟು, ಅಧಿಕಾರದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ವಿಚಾರ ಇವೆಲ್ಲವನ್ನು ಬಿಎಸ್ವೈ ಯಾವ ರೀತಿ ನಿಭಾಯಿಸ್ತಾರೆ, ಸವಾಲುಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ತಾರೆ, ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ಪರ್ಯಾಯ ನಾಯಕತ್ವದ ಕೂಗು ಏಳದಂತೆ ನೋಡಿಕೊಳ್ಳೋಕೂ ಕೂಡ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಯಡಿಯೂರಪ್ಪನವರಿಗೆ ಸವಾಲುಗಳು ಹೊಸತೇನೂ ಅಲ್ಲ. ಅವರು ಈ ಹಿಂದೆ ಸಿಎಂ ಆಗಿದ್ದಾಗಲೂ ಅವರಿಗೆ ಚಾಲೆಂಜ್ಗಳು ಎದುರಾಗಿದ್ದವು. ಈ ಬಾರಿಯೂ ಅಷ್ಟೇ. ಅವರು ರಾಜ್ಯದ ಚುಕ್ಕಾಣಿ ಹಿಡಿದಾಗಿನಿಂದಲೂ ಸಮಸ್ಯೆಗಳ ಸುನಾಮಿಯನ್ನೇ ಎದುರಿಸುತ್ತಿದ್ದಾರೆ. ಈ ಸವಾಲುಗಳಲ್ಲಿ ಒಂದಾದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಶಾಸಕರನ್ನು ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನೋ ಆರೋಪದಿಂದ ಮುಕ್ತರಾಗಲು ಬಿಎಸ್ವೈ ಪ್ರಯತ್ನ ಮಾಡುತ್ತಿದ್ದಾರೆ. ಹೀಗಾಗಿ ಮುಂಬರುವ ಜನವರಿ 4 ಮತ್ತು 5ರಂದು ಶಾಸಕರ ಭೇಟಿಗೆ ಬಿಎಸ್ವೈ ನಿರ್ಧರಿಸಿದ್ದಾರೆ. ಅಂದು ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿರುವ ಸಿಎಂ ಶಾಸಕರನ್ನು ಭೇಟಿಯಾಗಿ ಸಮಸ್ಯೆ ಆಲಿಸೋಕೆ ಸಜ್ಜಾಗಿದ್ದಾರೆ. ಶಾಸಕರ ಕ್ಷೇತ್ರದ ಅನುದಾನ, ಅವರ ಸಮಸ್ಯೆ ಆಲಿಸುವುದು, ಈ ಮೂಲಕ ಶಾಸಕರ ನಂಬಿಕೆ ಗಳಿಸುವುದು, ಹಾಗೆ ಸಂಪುಟ ಪುನರಚನೆ ಬಗ್ಗೆಯೂ ಶಾಸಕರ ಜೊತೆ ಸಮಾಲೋಚಿಸಿ ತೀರ್ಮಾನ ಕೈಗೊಳ್ಳೋಕೆ ಮುಂದಾಗಿದ್ದಾರೆ ಬಿಎಸ್ವೈ. ಕೊರೋನಾ ನಿರ್ವಹಣೆ ಮಾಡುವಲ್ಲಿಯೂ ಎಲ್ಲಾ ರೀತಿಯ ಎಫರ್ಟ್ ಹಾಕ್ತಿದ್ದಾರೆ. ಲಸಿಕೆ ಸಂಗ್ರಹಣೆ ಬಗ್ಗೆಯೂ ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯನ್ನು ಸವಾಲಾಗಿ ಸ್ವೀಕರಿಸಿರುವ ರಾಜಾಹುಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಶತಸಿದ್ಧ ಪ್ರಯತ್ನ ಮಾಡುತ್ತಿದ್ದಾರೆ. ತನ್ನನ್ನು ನಂಬಿ ಬಂದ ವಲಸಿಗರಿಗೆ ಮಂತ್ರಿ ಪಟ್ಟ ಕೊಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದು ಸಕ್ಸಸ್ ಆಗೋ ಲಕ್ಷಣಗಳೂ ಕಂಡುಬರುತ್ತಿದೆ. ಹಾಗೆ ಈ ವಿಚಾರದಲ್ಲಿ ಮೂಲ ನಿವಾಸಿಗಳು ಸಿಡಿದೇಳದಂತೆ ನೋಡಿಕೊಳ್ಳಲು ರಣತಂತ್ರ ಹೂಡಿದ್ದಾರೆ. ಕತ್ತಿಗೆ ಸಚಿವಗಿರಿ ಕೊಡಿಸೋದಕ್ಕೂ ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಕೇಸರಿ ಪಾಳ್ಯದಲ್ಲಿ ಆಗಾಗ ಪರ್ಯಾಯ ನಾಯಕತ್ವದ ಕೂಗು ಹೆಚ್ಚಾಗಿ ಕೇಳಿಬರ್ತಾನೆ ಇರುತ್ತೆ. ಇಷ್ಟೆಲ್ಲ ಮಾಡಿರೋ ಬಿಎಸ್ವೈ ತಮ್ಮ ಕುರ್ಚಿಯನ್ನ ಭದ್ರಗೊಳಿಸಿಕೊಳ್ಳೋಕೆ ಪ್ಲಾನ್ ಮಾಡದೇ ಇರ್ತಾರೆ. ಲಿಂಗಾಯತ ಪ್ರಾಧಿಕಾರ ರಚನೆಯೇ ಅವರ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಹೂಡಿರೋ ಬ್ರಹ್ಮಾಸ್ತ್ರ ಅನ್ನೋ ಮಾತಿದೆ. ಸವಾಲಿನ ಸುನಾಮಿಯಲ್ಲೇ ಈಜಿ ದಡ ಮುಟ್ಟೋದಕ್ಕೆ ಮುಂದಾಗಿದ್ದಾರೆ ರಾಜಾಹುಲಿ. ಆದ್ರೂ ಇವೆಲ್ಲದರ ನಡುವೆ ಇತ್ತೀಚಿನ ಬೆಳವಣಿಗೆಗಳು ಬಿಎಸ್ವೈಗೆ ಟೆನ್ಷನ್ ತಂದೊಡ್ಡಿದ್ದಂತೂ ಸುಳ್ಳಲ್ಲ. ಸಿಎಂ ಹುದ್ದೆ ನಿಭಾಯಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಧಿಕಾರ ಅನುಭವಿಸೋದ್ರ ಜೊತೆಗೆ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಇದೊಂದು ರೀತಿ ಮುಳ್ಳಿನ ಮೇಲಿನ ಹಾಸಿಗೆ ಇದ್ದ ಹಾಗೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.